ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ವರ್ಲ್ಡ್ ಕಪ್ನ ಮೊದಲನೇ ಪಂದ್ಯ ಆಡ್ತಿದೆ ಅಂತ ಹೇಳಬೇಕು. ಐರ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ, ಯಾವ ಆಟಗಾರ ಚೇಂಜ್ ಆಗುತ್ತೆ, ಸ್ಟಾರ್ ಆಟಗಾರ ಯಾರು ಎಂಟ್ರಿ ಕೊಡ್ತಾರೆ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಈ ವರ್ಷ ಯಾವುದೇ ಒಂದು ಟೀಮ್ ಕೂಡ ನಾವು ಕಳಪೆ ಬಂದರೆ ಹೇಳಂಗಿಲ್ಲ ಅಂತ ಹೇಳ್ಬೇಕು. ಯಾಕಂದರೆ US ಕೂಡ ಯಾವ ರೀತಿ ಫೈಟ್ ಕೊಟ್ಟಿದೆ, ಎಲ್ಲ ತಂಡಗಳು ಕೂಡ ಒಳ್ಳೆ ಫೈಟ್ನ ಕೊಡ್ತೀವಿ ಅಂತ ಹೇಳಬೇಕು. ಮತ್ತು ಐರ್ಲೆಂಡು ಕೂಡ ಭಾರತ ತಂಡಕ್ಕೆ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. 4 ಮ್ಯಾಚ್ ಮುಖಾಮುಖಿ ಆಗಿದ್ದಾರೆ ಅಂತ ಹೇಳಬೇಕು T20ಲಿ. ಆದರೆ ಐರ್ಲೆಂಡರು ಈ ನಮ್ಮ ಮನೆಗೆ ಸುತ್ತಲ್ಲ ಅಂದರೆ ಒಂದು 80-70ರಿಂದ ಆ ರೀತಿ ಸೋತಿಲ್ಲ ಅಂತ ಹೇಳಬೇಕು. ಸೋತದಲ್ಲ, ಒಂದು ಮ್ಯಾಚ್ ಅಷ್ಟೇ 33ರಿಂದ ಸೋತಿದ್ದಾರೆ ಬಿಡ್ತು ಅಂತಾನೆ. ಎಲ್ಲ ಕೂಡ 2 ರನ್ನು 3 ರನ್ನು 4 ರನ್ನು ಈ ರೀತಿ ಸೋತಿದ್ದಾರೆ ಅಂತ ಹೇಳಬೇಕು. ಇನ್ನು 3 ಮ್ಯಾಚ್ ಕೂಡ ಭಾರತಕ್ಕೆ ಫೈಟ್ ಕೊಟ್ಟು ಸೋತಿದ್ದಾರೆ ಅಂತ ಹೇಳಬೇಕು. ಒಳ್ಳೆ ಫೈಟ್ ಕೊಡ್ತಾರೆ ಐರ್ಲೆಂಡು ಕೂಡ ಅಂತ ಹೇಳಬೇಕು. ಭಾರತ ತಂಡ ಸ್ವಲ್ಪ ಯಾಮಾದರೂ ಕೂಡ ಔಟದಲ್ಲೂ ಕೂಡ ಸೋಲ ಸಾಧ್ಯತೆ ಇರುತ್ತೆ ಅಂತ ಹೇಳಬೇಕು. ಆ ಕಾರಣದಾಗಿ ಭಾರತ ತಂಡ ಯಾವುದೇ ತಂಡನೂ ಕೂಡ ಕೇರ್ಲೆಸ್ ಮಾಡಂಗಿಲ್ಲ ಅಂತ ಹೇಳ್ತೀನಿ ಗುರು. ಯಾರ ರೀತಿ ಪ್ಲೇಯಿಂಗ್ ಲೈನ್ ಬರುತ್ತಪ್ಪ ಅಂತಾರೆ, ಬಾಂಗ್ಲಾದೇಶ ವಿರುದ್ಧ ಚೆನ್ನಾಗಿ ಆಡಿದ್ರು ಮೇಲೆ ಆಟಗಾರ ಅಂತ ಹೇಳಬೇಕು. ಆದರೆ ಈಗ ಬಾಂಗ್ಲಾದೇಶ ವಿರುದ್ಧ ವಿರಾಟ್ ಕೊಹ್ಲಿ ಇತ್ತು ಅಂತ ಗೊತ್ತಿರ್ಬೋದು ನಿಮಗೆಲ್ಲ. ಅದಕ್ಕೆ ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಎಂಟ್ರಿ ಕೊಡ್ತಾರೆ ಅಂತ ಹೇಳಬೇಕು. ಅದು ಯಾರು ಬದಲಾಗಪ್ಪ ಅಂತಾರೆ, ಸಂಜು ಸ್ಯಾಮ್ಸಂಗ್ ಅವ್ರ ಬದಲಾಗಿ ಎಂಟ್ರಿ ಕೊಡ್ಬೋದು ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಓಪನಿಂಗ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಓಪನಿಂಗಲ್ಲಿ IPL ಅಲ್ಲಿ 724 ರನ್ ಸಿಡಿಸಿದ್ದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು. ಆ ಕಾರಣದಾಗಿ ಓಪನಿಂಗ್ ಮಾಡಿ ಅಂತ ಹೇಳಬೇಕು. ಸಂಜು ಸ್ಯಾಮ್ಸಂಗ್ ಅವರು ಕೂಡ ಬಾಂಗ್ಲಾದೇಶ ವಿರುದ್ಧ ಓಪನಿಂಗ್ ಮಾಡಿದ್ರು ರೋಹಿತ್ ಶರ್ಮಾ ವಿರುದ್ಧ ಅಂತ ಹೇಳಬೇಕು. ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂತ ಹೇಳಬೇಕು. ಆ ಕಾರಣದಾಗಿ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡ್ತಾರೆ ಸಂಜು ಸ್ಯಾಮ್ಸಂಗ್ ಬದಲಾಗಿ ಅಂತ ಹೇಳಬೇಕು. ಒಳ್ಳೆ ಸ್ಟಾರ್ ಆಟಗಾರ, ಬೆಂಕಿ ಪ್ಲೇಯರ್ ವಿರಾಟ್ ಕೊಹ್ಲಿ ಗೊತ್ತಿರ್ಬೋದು. ಟೀಮಲ್ಲಿ ಇತ್ತು ಅಂತಂದರೆ ಆನೆ ಬಲ ಅಂತ ಹೇಳ್ಬೋದು, ಸಿಂಹ ಬಲ ಅಂತಲೂ ಕೂಡ ಹೇಳ್ಬೋದು. ಎಲ್ಲ ಬಲ ಬಂದಂಗೆ ಇರುತ್ತೆ ವಿರಾಟ್ ಕೊಹ್ಲಿ ಇತ್ತು ಅಂತ ಹೇಳಬೇಕು. ಆ ನಂತರ ನಂಬರ್ 3 ರಿಷಬ್ ಪಂತ್ ಬರ್ತಾರೆ ಅಂತ ಹೇಳಬೇಕು. ಆನಂತರ ರವೀಂದ್ರ ಜಡೇಜಾ, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಒಳ್ಳೆ ಟೀಮಾಗಿ ಕಾಣ್ಬೋದಿದೆ. 8 ಜನ ಬೌಲಿಂಗ್ ಆಪ್ಷನ್ ಇದೆ ನಮ್ಮ ಹತ್ರ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕು. ಅನ್ನೊಂದು ಜನದಲ್ಲಿ 8 ಜನ ಬೌಲಿಂಗ್ ಮಾಡ್ತಾರೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕು. ಇನ್ನು ವಿರಾಟ್ ಕೊಹ್ಲಿಯಿಂದ ಮಾಡ್ತಾರೆ 9 ಜನ ಬೌಲಿಂಗ್ ಆಪ್ಷನ್ ಆಗುತ್ತೆ. ಇದಕ್ಕಿಂತ ಬೇಕಾಗೋರು ರೋಹಿತ್ ಶರ್ಮಾ ಅವರಿಗೆ ಒಂಥರ ಕ್ಯಾಪ್ಟನ್ ಆಗಿ ಪುಷ್ ಮಾಡೋಕ್ಕೆ ತಂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಬೇಕು. ಬೌಲಿಂಗ್ ಆಪ್ಷನ್ ಆಗಿರ್ಬೋದು, ಬ್ಯಾಟಿಂಗ್ ಆಪ್ಷನ್ ಆಗಿರ್ಬೋದು ಅಂತ ಹೇಳ್ತೀನಿ. ನೀವು ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ತಡ ಬಾಯ್ ಬಂದ ನಮಸ್ಕಾರ. ಜೈ ಭಾರತ. ಈ ಸಲ ಕಪ್ ನಮ್ಮದೇ ಹೊಡಿಲೇಬೇಕು ವರ್ಲ್ಡ್ ಕಪ್ಪಲ್ಲಿ.